ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಅಪ್ಡೇಟ್ ಇದೆ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಇರಾನ್ ನಡುವೆ ತೀವ್ರಗೊಳ್ತಾ ಇದೆ ಸಂಘರ್ಷ ದಿನೇ ದಿನೇ. ಇರಾನ್ಗೆ 24 ಗಂಟೆ ಡೆಡ್ ಲೈನ್ ಅನ್ನ ಅಮೆರಿಕ ಕೊಟ್ಟಿದೆಯಂತೆ. ಸದ್ಯಕ್ಕೆ ಹರ್ಮುಜ್ನಲ್ಲಿ ಹಡಗುಗಳ ಮೇಲೆ ದಾಳಿ ನಿಲ್ಲಿಸಬೇಕು, ಇಲ್ಲದೆ ಹೋದ್ರೆ ಮತ್ತಷ್ಟು ಯುದ್ಧ ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಹರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಅಂತ ಹೇಳಲಾಗಿದೆ. ಸುಂಕ ವಸೂಲಿ ಮಾಡೋದಿಲ್ಲ ಅಂತ ಇರಾನ್ ಹೇಳಬೇಕು. ಇದು ಷರತ್ತಲ್ಲೇ ಇದ್ದಿದ್ದು. ಶಾಂತಿ ಒಪ್ಪಂದ ಮೀರಿ ದಾಳಿ ನಡೆಸಿದ್ದ ತಪ್ಪು ಅನ್ನೋದನ್ನ ಒಪ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆಯಂತೆ ಅಮೆರಿಕ. 24 ಗಂಟೆ ಒಳಗಡೆ ತನ್ನ ಇರಾನ್ ನಿಲುವನ್ನ ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಒಪ್ಪಿಕೊಳ್ಳದೆ ಹೋದ್ರೆ ಇರಾನ್ಗೆ ಒಳ್ಳೇದಾಗಿರಲ್ಲ ಅಂತ ಅಮೆರಿಕ ಎಚ್ಚರಿಕೆ ಕೊಡ್ತಾ ಇರೋದು. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡೆಡ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಮತ್ತೊಂದು ಹಂತದ ಯುದ್ಧ ಪ್ರಾರಂಭ ಆಗಿದೆ. ಅಯಾತುಲ್ಲಾ ಖಮೇನಿಯವರ ಹತ್ಯೆ ಆದ ಬಳಿಕ ಇರಾನ್ನ ಸರ್ವೋಚ್ಚ ನಾಯಕ 4 ತಿಂಗಳಾದ ಬಳಿಕ ಅಂತ್ಯಕ್ರಿಯೆ ಆಗುತ್ತೆ. ಅಂತ್ಯಕ್ರಿಯೆ ಸಂದರ್ಭದಲ್ಲೇ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ದಾಳಿ ಮಾಡುತ್ತೆ. ಅಲ್ಲಿಗೆ ಕದನ ವಿರಾಮ, ಏನೇ ಒಪ್ಪಂದಗಳಿತ್ತಲ್ಲ ಎಲ್ಲವನ್ನ ಕೂಡ ಮೀರಿ ಈ ದಾಳಿಯನ್ನ ಅಮೆರಿಕ ಮಾಡಿರೋದು. ಬಟ್ ಮುಂದುವರೆದು ಈಗ ಅಗೇನ್ ಅಮೆರಿಕ ಒಂದಷ್ಟು ಷರತ್ತುಗಳನ್ನ ಇರಾನ್ ಮುಂದೆ ಇಡ್ತಾ ಇದೆ. ಮತ್ತೆ ಆ ಷರತ್ತುಗಳಿಗೆ ಒಪ್ಪದೆ ಹೋದ್ರೆ 24 ಗಂಟೆಯೊಳಗಡೆ ಅತಿ ದೊಡ್ಡ ದಾಳಿಯನ್ನ ಎದುರಿಸೋದಕ್ಕೆ ಇರಾನ್ ಸಿದ್ಧ ಆಗಬೇಕು ಅಂತ. 2 ರಾಷ್ಟ್ರಗಳ ಮಧ್ಯೆ ಈ ಮತ್ತೆ ಯುದ್ಧ ಪ್ರಾರಂಭ ಆಗ್ತಾ ಇರೋದ್ರಿಂದ ಇಡೀ ವಿಶ್ವದ ಹಲವು ರಾಷ್ಟ್ರಗಳಿಗೆ ಮತ್ತಷ್ಟು ಆತಂಕ ಶುರುವಾಗ್ತಾ ಇದೆ.